ಹಲೋ ಮೈ ಡಿಯರ್ ಸ್ಟೂಡೆಂಟ್, ವೆಲ್ಕಮ್ ಟು ವಿಜನ್ ಕೋಚಿಂಗ್ ಸೆಂಟರ್. ನಾನು ಮಣಿಕಂಠ ಸರ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋಗಳಲ್ಲಿ ಟಾಪಿಕ್ ವೈಸ್ ನವೋದಯ ಮತ್ತು ಸೈನಿಕಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಡಿಸ್ಕಷನ್ಸ್ ಮಾಡ್ತಾ ಬಂದಿದ್ವಿ. ಸೊ ಈ ಒಂದು ವಿಡಿಯೋದಲ್ಲೂ ಕೂಡ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ, ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವಶನ್ ಬಂದು ದ ಪ್ಲೇಸ್ ವ್ಯಾಲ್ಯೂ ಆಫ್ ಎ ಇನ್ 658343297 ಈಸ್ ಅಂತ ಇದೆ. ಈ ಸಂಖ್ಯೆಯಲ್ಲಿ 8ರ ಸ್ಥಾನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಸೊ ಆಪ್ಷನ್ ಅಲ್ಲಿ ನೋಡ್ತಾ ಹೋದ್ರೆ 8 ಮಿಲಿಯನ್ ಇದೆ, 80 ಮಿಲಿಯನ್ ಇದೆ, 83,000 ಇದೆ, 8 ಬಿಲಿಯನ್ ಅಂತ ಇದೆ. ಅಂದ್ರೆ ಆಪ್ಷನ್ಸ್ ಯಾವ ಒಂದು ರೂಪದಲ್ಲಿ ಇದೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಆಪ್ಷನ್ಸ್ಗಳು ಇರೋದ್ರಿಂದ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲೇ ಈ ಒಂದು ಕ್ವಶನ್ಸ್ ಅನ್ನ ಸೊಲ್ಯೂಷನ್ಸ್ ಅನ್ನ ಮಾಡಬೇಕಾಗುತ್ತೆ. ನೋಡಿ, ಸೊ ಎರಡು ತರ ನಾವು ಸಂಖ್ಯಾ ಪದ್ಧತಿಯಲ್ಲಿ ಕಲಿತೀವಿ. ಒಂದು ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿ ಮತ್ತೆ ಹಾಗೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಹೇಳಿ ಕಲಿತೀವಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಬಿಡಿ 10, 100, 1000, 10,000, ಲಕ್ಷದವರೆಗೂ ಕೂಡ ಸೇಮ್ ಇರುತ್ತೆ. ಇಂಗ್ಲಿಷ್ ಹೇಳ್ಬೇಕಾದ್ರೆ ಯೂನಿಟ್ ಡಿಜಿಟ್, 10th ಡಿಜಿಟ್, 100, 1000, 10,000, 1 lakh ವರೆಗೂ ಆಲ್ಮೋಸ್ಟ್ ಡೊಮೆಸ್ಟಿಕ್ ಸಿಸ್ಟಮ್ ಅಲ್ಲಿ ಏನಿರುತ್ತೆ ಸೇಮ್ ಇರುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಇದ್ರ ನಂತರ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, 1 ಲಕ್ಷದ ನಂತರ 10 ಲಕ್ಷ ನಾವು ಏನಂತ ಹೇಳ್ತೀವಿ, ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ 10 ಲಕ್ಷ ಅಂತ ಹೇಳ್ತೀವಿ, 10 lakh ಅಂತ ಹೇಳ್ತೀವಿ, ಮತ್ತು ದಶಲಕ್ಷ ಅಂತ ಹೇಳ್ತೀವಿ. ಅದೇ ನೀವು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಹೇಳ್ಬೇಕು ಅಂದ್ರೆ 10 ಲಕ್ಷಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ 1 ಮಿಲಿಯನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? 1 ಮಿಲಿಯನ್. ಹಾಗೆ 1 ಕೋಟಿಗೆ 10 ಮಿಲಿಯನ್ ಅಂತ ಹೇಳ್ತೀವಿ. 100 ಕೋಟಿಗೆ ಬಿಲಿಯನ್ ಅಥವಾ 1 ಬಿಲಿಯನ್ ಅಂತ ಹೇಳ್ತೀವಿ. ಇದನ್ನ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ಬರೆಯುವ ರೀತಿಯನ್ನ ನಾವು ಈ ರೀತಿ ಹೇಳ್ತೀವಿ. ಇಲ್ಲಿ ನಾವು ನೋಡ್ತಾ ಹೋದ್ರೆ ಆಲ್ರೆಡಿ ಹಿಂದಿನ ಒಂದು ಸೆಷನ್ಸ್ ನಲ್ಲಿ ನಾನು ಈ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೆ. ಸೊ ಅದೇ ರೀತಿನೇ ನಾವು ಅಪ್ಲೈ ಮಾಡೋದಾದ್ರೆ ಸೊ ನಂಬರ್ ಬರ್ಕೊಳ್ತೀವಿ ನೋಡಿ, 65834329 ಸ್ಥಾನ ಬೆಲೆಯನ್ನ ಅಥವಾ ಪ್ಲೇಸ್ ವ್ಯಾಲ್ಯೂವನ್ನ ನಾವು ಕಂಡುಹಿಡಿಬೇಕು ಅಂತಂದ್ರೆ ಸ್ಥಾನ ಇಂಟು ಮುಖ ಬೆಲೆಯನ್ನ ನಾವು ಗುಣಲಬ್ಧ ಮಾಡಬೇಕಾಗುತ್ತೆ. ಅಂದ್ರೆ ಸ್ಥಾನ ಮತ್ತೆ ಮುಖ ಬೆಲೆಯನ್ನ ಗುಣಲಬ್ಧ ಮಾಡಿ ಆ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗುತ್ತೆ. 8ರ ಸ್ಥಾನ ನೋಡ್ತಾ ಹೋದ್ರೆ ಸೊ ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ. ದಶಲಕ್ಷ ಅಂದ್ರೆ ಏನಂತ ಕರಿತೀವಿ? ಮಿಲಿಯನ್ ಅಂತ ಹೇಳ್ತೀವಿ. ನೋಡಿ, 8ರ ಸ್ಥಾನ ಎಷ್ಟು? 1 ಬಿಲಿಯನ್. ಎಷ್ಟು ಅಂತ ಹೇಳ್ತೀವಿ? 1 ಮಿಲಿಯನ್. 8ರ ಸ್ಥಾನ ಬೆಲೆ ಬೇಕು ಅಂತ ಹೇಳಿದ್ರೆ ನೋಡಿ, ಸ್ಥಾನ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಬೇಕಂತ ಹೇಳಿದ್ರೆ ಸ್ಥಾನ ಇಂಟು ಮುಖ ಬೆಲೆಯನ್ನ ನಮಗೆ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಸ್ಥಾನ ಬೆಲೆ ಸಿಗುತ್ತೆ. ಸೊ ನೋಡಿ, 8ರ ಸ್ಥಾನ ಬಂದ್ಬಿಟ್ಟು 1 ಮಿಲಿಯನ್, 8ರ ಮುಖ ಬೆಲೆ ಅಥವಾ ಫೇಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 8 ಬರುತ್ತೆ. ಅದೆಷ್ಟಿರುತ್ತೆ ಅದೇ ಬರುತ್ತೆ. ಇವೆರಡನ್ನ ಇಂಟು ಮಾಡಿದರೆ ನೋಡಿ, 8ರ ಸ್ಥಾನ ಬಂದ್ಬಿಟ್ಟು 1 ಬಿಲಿಯನ್ ಇದೆ, 8ರ ಮುಖ ಬೆಲೆ ಎಷ್ಟಿದೆ? 8 ಇದೆ. 8 ಇಂಟು 1 8 ಬಿಲಿಯನ್. ಆಪ್ಷನ್ ಯಾವುದು ಬರುತ್ತೆ? ಆಪ್ಷನ್ ಎ. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ವಾಚ್ ಮಾಡಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಸೊ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.